ಕಾಫಿ ಟೀ ಅಂದರೆ ಯಾರಿಗೆ ಇಷ್ಟ ಇಲ್ಲ ಹೇಳ್ರಿ, ಎಲ್ಲರೂ ಇಷ್ಟಪಟ್ಟ ಕುಡಿತಾರೆ, ಎಲ್ಲ ವಯಸ್ಸಿನವರು ಕುಡಿತಾರೆ. ಅಂದ್ರೆ ನಾವು ಹಾಟ್ ಕಾಫಿ ಮತ್ತು ಟೀ ಕುಡಿದು ರೂಢಿ ಇರ್ತದೆ. ಇವತ್ತು ನಾವು ಸ್ಪೆಷಲ್ಲಾಗಿ ಕೆಫೆ ರೆಸ್ಟೋರೆಂಟ್ ಸ್ಟೈಲ್ ಒಳಗೆ ಕೋಲ್ಡ್ ಕಾಫಿ ಮಾಡ್ಕೊಂಡು ಕುಡಿಯೋಣ ಅಂತ ಬರ್ರಿ. ವೆಲ್ಕಮ್ ಬ್ಯಾಕ್ ಟು ಸಂಜೀವನ ಅಡುಗೆ ಮನೆ. ಎಲ್ಲರೂ ಹೆಂಗಿದ್ದೀರಿ? ಪೂರ್ತಿ ವಿಡಿಯೋ ನೋಡೋದು ಮಾತ್ರ ಮರಿಬೇಡ್ರಿ. ಈಗ ಒಂದು ಬೌಲ್ ಒಳಗೆ ನಾನು 2 ಟೇಬಲ್ ಸ್ಪೂನ್ ಕಾಫಿ ಪೌಡ್ರ್ ತೊಗೊಳಕತ್ತೀನಿ. ಯಾವುದೇ ಕಾಫಿ ಪೌಡ್ರ್ ಆದರೂ ಪರವಾಗಿಲ್ಲ, ಇದೆ ಅಂತೇನಿಲ್ಲ. ಇದಕ್ಕೆ 2 ಟೇಬಲ್ ಸ್ಪೂನ್ ಶುಗರ್ ಹಾಕ್ಕೊಳಕತ್ತೀನಿ. ಆಮೇಲೆ 2 ಟೇಬಲ್ ಸ್ಪೂನ್ ವಾಟರ್ ಬೇಕು. ಈಗ ಸದ್ಯಕ್ಕೆ ನಾನು 1 ಟೇಬಲ್ ಸ್ಪೂನ್ ಹಾಕ್ಕೊಂಡು ಸ್ವಲ್ಪ ಮಿಕ್ಸ್ ಮಾಡ್ತೀನಿ. ಇಲ್ಲಿ ಇನ್ನೊಂದು ಟೇಬಲ್ ಸ್ಪೂನ್ ವಾಟರ್ ಆ್ಯಡ್ ಮಾಡಿ ಚೆಂದಾಗಿ ಮಿಕ್ಸ್ ಕೊಡಬೇಕು. ಅಂದರೆ ಇವತ್ತು ನಾನು ಎಲ್ಲರೂ ಮಾಡ್ಕೊಂಡು ಕುಡಿಬೋದು. ಅಂದರೆ ಇಂಥ ಮಷಿನ್, ಎಕ್ಸ್ಪೆನ್ಸಿವ್ ಮಷಿನ್ ಬೇಕೇ ಬೇಕು ಅಂತ ಏನಿಲ್ಲ. ಕೈಯಿಂದನೇ ಮಾಡ್ಕೊಂಡು ಆರಾಮಾಗಿ ಮನೆಯೊಳಗೆ ಕೋಲ್ಡ್ ಕಾಫಿ ಕುಡಿಬೋದು ನಾವು. ಭಾಳ ರುಚಿಯಾಗಿತ್ತು. ಚೆಂದ ಮಿಕ್ಸ್ ಮಾಡಿತಂದರೆ 3 ಮಿನಿಟ್ಸಿಗೆ ಈ ರಿಸಲ್ಟ್ ಬಂದದ್ದು ನೋಡಿರಿ. ಇನ್ನೂ ನಾವು ಚೆಂದ ಬೀಟ್ ಮಾಡಬೇಕು. ನೀವು ವಿಸ್ಕಿಂದ ಮಾಡ್ಬೋದು, ಸ್ಪೂನಿಂದ ಮಾಡ್ಬೋದು, ಸ್ವಲ್ಪ ಎಫರ್ಟ್ ಹಾಕಬೇಕಾಗ್ತದೆ. ಬಟ್ ಲಾಸ್ಟಿಗೆ ರಿಸಲ್ಟು ಚೆನ್ನಾಗಿರ್ತದೆ. ಕೋಲ್ಡ್ ಕಾಫಿ ಮಾತ್ರ ಮಸ್ತಾಗಿರ್ತದೆ ಇದು. ನಂಗೆ ಆವಾಗವಾಗ ಬೇಜಾರಾದಾಗ ಇದನ್ನು ಮಾಡ್ಕೊಂಡು ಕುಡಿತಿರ್ತೀನಿ ನಾನು. ಈಗ ನೋಡಿರಿ, ಆಫ್ಟರ್ 5 ಮಿನಿಟ್ಸ್ ಈ ರೀತಿ ಆತೀಗ. ಇನ್ನೂ ಸ್ವಲ್ಪ ಮಾಡಬೇಕು, ಇನ್ನೂ ಸ್ವಲ್ಪ ಮಾಡ್ಕೊಳ್ಳೋಣಂತೆ. ಈ ರೀತಿ ಆಯ್ತು ನೋಡಿರಿ. ಈಗ ಇಷ್ಟು ಥಿಕ್ನೆಸ್ ಬಂದದ. ಈಗ ನೋಡಿರಿ ಲಾಸ್ಟ್ ರಿಸಲ್ಟ್ ಇಷ್ಟು ಸಾಕು. ಈಗ ಇಷ್ಟು ಮಾಡ್ಕೊಂಡಿದ್ದು ಸಾಕು. ಈಗ ಒಂದು ನಾನು ಗ್ಲಾಸ್ ಒಳಗೆ 2 ಐಸ್ ಕ್ಯೂಬ್ ಹಾಕ್ಲಿಕತ್ತೀನಿ. ಆಮೇಲೆ ಫುಲ್ ಮಿಲ್ಕ್ ತುಂಬಿಸ್ತಾ ಇದ್ದೀನಿ, ಕೋಲ್ಡ್ ಮಿಲ್ಕೆ. ಲೈಕ್, ಕಾಮೆಂಟ್, ಶೇರ್, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡ್ರಿ. ಇದು ನಾನು 2 ಕಪ್ ಆಗೋಷ್ಟು ತೋರಿಸ್ಲಿಕತ್ತೀನಿ. ಆಮೇಲೆ ನೋಡಿರಿ, ಈಗ ಅದು ಏನು ಬೀಟ್ ಮಾಡಿಟ್ಕೊಂಡಿದ್ವಲ್ಲ ಅದನ್ನು ಕಾಫಿ ಮಿಕ್ಸ್ಚರು ಅದನ್ನು ಇದಕ್ಕೆ ಹಾಕಬೇಕು. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಕಾಫಿ ಮಿಕ್ಸ್ಚರು ಮಿಕ್ಸ್ ಮಾಡ್ಕೊಳ್ಳೋದದ. 1 ಸ್ಪೂನಿಂದ ಕಾಯಿಸ್ಕೊಂಡು ಕುಡಿಯೋದದ. ಕುಡಿದು ನೋಡಿ ಕಮೆಂಟ್ ಮಾಡಿ ಹೇಳ್ರಿ, ಮಸ್ತ್ ಇರ್ತದೆ ಇದು. ಇದು ಮಿಕ್ಸ್ಚರ್ ಉಳಿತಪ್ಪ ಅಂದ್ರೆ ಅದನ್ನು ಫ್ರಿಜ್ನಾಗ ತೆಗೆದಿಟ್ಕೊಂಡು ನಿಮ್ಗೆ ಯಾವಾಗ ಬೇಕೋ ಆವಾಗ ಸಹಿತ ನೀವು ಮಾಡ್ಕೊಳ್ಬೋದು. ನಮ್ಮ ಕೋಲ್ಡ್ ಕಾಫಿ ರೆಡಿ. ನೆಕ್ಸ್ಟ್ ವಿಡಿಯೋದಾಗ ಹೊಸ ರೆಸಿಪಿಯೊಂದಿಗೆ ಸಿಗ್ತೇನಂತ. ಅಲ್ಲಿವರೆಗೂ ಬಾಯ್. ನೋಟಿಫಿಕೇಷನ್ ಬೆಲ್ ಪ್ರೆಸ್ ಮಾಡೋದು ಮಾತ್ರ ಮರಿಬೇಡ್ರಿ.